2014ರಲ್ಲಿ ನರೇಂದ್ರ ಮೋದಿಜಿಯವರು 283 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರವಾಗಿ ಸ್ವಂತ ಬಲದಿಂದ ಕೇಂದ್ರದಲ್ಲಿ ಸರ್ಕಾರ ರಚನೆ ಆದ ನಂತರ ಕಂಗೆಟ್ಟಿರುವಂಥ ಕಾಂಗ್ರೆಸ್ಸು ಆಗಾಗ್ಗೆ ಒಂದಿಲ್ಲೊಂದು ಆರೋಪಗಳನ್ನು ಮಾಡಿಕೊಂಡು ಜನರ ವಿಶ್ವಾಸವನ್ನು ಕಳ್ಕೊಂಡು ಮೂಲೆ ಗುಂಪಾಗಿದ್ದೀವಿ ಅನ್ನೋ ಸತ್ಯ ನಿಜ ಸಂಗತಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳದಲ್ಲೇ ತರಾವರಿ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇತ್ತೀಚೆಗೆ ಆಪರೇಷನ್ ಸಿಂಧೂರ ಆಯಿತು, ಅದ್ರ ಬಗ್ಗೆ ದೇಶಕ್ಕೆ ವಿರುದ್ಧವಾದಂಥ ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಡ್ತಾ ಬಂದರು. ಇನ್ನು 2014ನಲ್ಲಿ ಸೋತಾದ ನಂತರ, 2019ನಲ್ಲಿ ಸೋತಾದ ನಂತರ, 2024ರಲ್ಲಿ ಸೋತಾದ ನಂತರ ಈ ಹಿಂದೆ ಇಂದಿರಾ ಗಾಂಧಿಯವರು ಗರೀಬಿ ಹಟಾವು ಅಂತೇಳಿ ಏನು ಚಳುವಳಿ ಮಾಡ್ಕೊಬರ್ತಿದ್ರು, ಈಗ EVM ಹಟಾವು ಅಂತ ಚಳುವಳಿ ಪ್ರಾರಂಭ ಮಾಡಿದ್ದಾರೆ. EVMಯಿಂದ ಏನೋ ಇವರಿಗೆ ತೊಂದರೆ ಆಗ್ತಿದೆ, ಅಲ್ಲೇನೋ ಮತಗಳಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಅಂತೇಳಿ ಹೇಳಿ ಆರೋಪವನ್ನು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿಯವರೇ, ನಿಮ್ಮ ಒಂದು ಆರೋಪಕ್ಕಾದ್ರೂ ಒಂದು ಸಾರಿನಾದ್ರೂ ನೀವು ಸಾಕ್ಷ್ಯಾಧಾರ ಕೊಟ್ಟಿದ್ದೀರಾ? EVM ವಿಚಾರದಲ್ಲೂ ಕೂಡ ನಿಮಗೆ ಎಲೆಕ್ಷನ್ ಕಮಿಷನ್ನಿಂದ, ಕೋರ್ಟ್ನಿಂದ ನಿಮಗೆ ಮುಖಭಂಗ ಆಗೋಗಿದೆ. ಈಗ ಹೊಸದಾಗಿ ಮತಗಳ್ಳತನ ಆಗ್ತಾಯಿದೆ ಅಂತ ಹೇಳ್ತಿದ್ರಿ. ರಾಹುಲ್ ಗಾಂಧಿಯವರೇ, ಮತಗಳ್ಳತನವನ್ನು ಹೆಸರನ್ನೇ ಫ್ರಾಡ್ ಮಾಡುವಂಥದ್ದು ಯಾರು ಮಾಡಿದರೆ ಅದು ನಿಮ್ಮ ಕುಟುಂಬ ಅಷ್ಟೇ. ಫಿರೋಜ್ ಗಾಂಧಿಯ ಮಗ ಗಾಂಧಿ ಹೆಂಗಾದ, ಫಿರೋಜ್ ಗಾಂಧಿಯ ಹೆಂಡತಿ ಇಂದಿರಾ ಗಾಂಧಿ ಹೆಂಗಾದರು ಅನ್ನೋದು ಈ ದೇಶಕ್ಕೆ ಗೊತ್ತಿದೆ. ಹಾಗೆ ಹೆಸರಲ್ಲೂ ಫ್ರಾಡ್ ಮಾಡಿದ್ರಿ ನಿಮ್ಮ ಕುಟುಂಬದವರು. ಕೊನೆಗೆ 1971ರಲ್ಲಿ ರಾಯ್ಬರೇಲಿನಲ್ಲಿ ಚುನಾವಣಾ ಅಕ್ರಮವನ್ನು ಮಾಡಿ ಗೆದ್ದು ಕೊನೆಗೆ ಪ್ರಧಾನಿ ಸ್ಥಾನವನ್ನು ಕಳ್ಕೊಳ್ಳುವಂಥ ಸ್ಥಿತಿ ನಿಮ್ಮಜ್ಜಿಗೆ ಬಂದೋಯ್ತು. ಈಗ ನೀವು ಮತಗಳ್ಳತನ ಅಂತ ಹೊಸದಾಗಿ ನೀವು ತಕರಾರುತ್ತಾ ಇದ್ದೀರಿ.